ಇಲ್ಲಿ ನಾವು ನೋಡ್ಬೋದು 5 ಲಿಂಗಗಳನ್ನು. ಲವ ಕುಶ ಇಬ್ಬರಿಗೂ ಕೂಡ ಜನ್ಮವನ್ನು ನೀಡಿದ್ದು. ಈ ಜಾಗದಲ್ಲಿ ಲವ ಕುಶ ಇಬ್ಬರು ಕೂಡ ಹುಟ್ಟಿದ್ದು. ನೋಡ್ತಾ ಇದ್ದೀರಲ್ಲ, ಇದೇ ಜಾಗ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತಾಯಿ ಮನೆ ಅಂತ ಅಂದ್ಬಿಟ್ಟು ಈ ಮನೆಯಲ್ಲೇ ಸೀತಾದೇವಿ ಇದ್ದಿದ್ದು. ಈ ಕಲಿಯುಗದಲ್ಲಿ ಕಳ್ಳನ ಮಕ್ಕಳು ಎಲ್ಲ ಬಂದು ಕದ್ಕೊಂಡು ಹೋಗ್ಬಿಡ್ತಾರೆ, ಇತ್ತಾಳೆ ಎಲ್ಲ ಅಂತ ಅಂದ್ಬಿಟ್ಟು ಈ ಬಂಡೆಯನ್ನೇ ಉಲ್ಟಾ ಮಾಡಿ ಇಟ್ಬಿಟ್ಟಿದ್ದಾರೆ. ಆಂಜನೇಯ ನೋಡ್ತಾ ಇದ್ದೀರಲ್ಲ, ಅಮ್ಮನವರ ವಿಗ್ರಹದ ಮುಂದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾದ, ಅಲ್ಲೇ ಅವರು ಭೂಮಿ ಒಳಗಡೆ ಹೋಗಿದ್ದು ಅನ್ನೋ ನಂಬಿಕೆ ಇದೆ. ಮತ್ತೆ ಅಲ್ಲಿ ಒಂದು ದೀಪ ಕಾಣಿಸುತ್ತಲ್ಲ, ದೀಪ ಮತ್ತೆ ಜನ ಆದಾಗ ಅವ್ರು ಸೀತಾದೇವಿ ರಾತ್ರಿ ದೀಪ ಇಟ್ಕೊಂಡು ಬಟ್ಟೆ ಬಂಡೆನೇ ಜಾಗ ಕೊಡುತ್ತಂತೆ. ಹಾಗಾಗಿ ಈ ಬಂಡೆ ಇದೇ ರೀತಿ ಅವಾಗಿಂದ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನೀವಂತೂ ಸೂಪರ್ ಆಗಿರ್ತೀರಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ತುಂಬ ದಿನಗಳಾದಮೇಲೆ ಟ್ರಾವೆಲಿಂಗ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಮಟ್ಟ ಮಧ್ಯಾಹ್ನ ಬಂದಿದ್ದೀನಿ. ಸೊ ಎಲ್ಲಿಗಪ್ಪ ಅಂತ ನೀವು ಯೋಚನೆ ಮಾಡ್ಬೋದು. ನಾನು ಆಂಜನೇಯನಿಗೆ ಸಂಬಂಧಪಟ್ಟಿರೋಂತಹ ಬೆಟ್ಟಕ್ಕೆ ಬಂದಿದ್ದೀನಿ. ಆದರೆ ಆಂಜನೇಯನ ವಿಚಾರ ಇಲ್ಲಿ ಅಷ್ಟೊಂದೇನಿಲ್ಲ. ಆದರೂ ಕೂಡ ಆಂಜನೇಯ ಹುಟ್ಟಿದಂತಹ ತ್ರೇತಾಯುಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಸೊ ನಾನಿರೋಂತಹ ಬೆಟ್ಟ ಬಂದು ಸುತ್ತಮುತ್ತ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಬೆಟ್ಟ ಗುಡ್ಡ ಇದೆ. ಆದರೆ ಈ ಬೆಟ್ಟದ ಹೆಸರು ಅವನಿ ಬೆಟ್ಟ ಅಂತ ಅಂದ್ಬಿಟ್ಟು. ಅವನಿ ಬೆಟ್ಟ ಅಂತಿದ್ದಂಗೆ ಕೆಲವ್ರಿಗೆ ಗೊತ್ತಾಗಿರುತ್ತೆ, ಸೀತಾಮಾತೆ ವನವಾಸವನ್ನು ಅನುಭವಿಸಿದಂತಹ ಬೆಟ್ಟ. ಸೀತಾಮಾತೆ ಈ ಬೆಟ್ಟದಲ್ಲಿ ಲವಕುಶರಿಗೆ ಜನ್ಮವನ್ನು ನೀಡ್ತಾಳೆ. ಹಾಗೆ ಈ ಬೆಟ್ಟದಲ್ಲೇ ಅವಳು ಭೂಮಿ ತಾಯಿಯನ್ನು ಸೇರಿಕೊಳ್ತಾಳೆ ಅಂತ ಅಂದ್ಬಿಟ್ಟು ಇತಿಹಾಸ ಇದೆ. ಸೊ ಹಾಗಾಗಿ ಈ ಬೆಟ್ಟಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿನ ವಿಶೇಷತೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಂಡು ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ತ್ರೇತಾಯುಗದಲ್ಲಿ ಸೀತಾದೇವಿ ವನವಾಸಕ್ಕೆ ಬಂದಿರ್ತಾಳೆ. ದ್ವಾಪರ ಯುಗದಲ್ಲಿ ಪಂಚಪಾಂಡವರು ವನವಾಸಕ್ಕೆ ಬಂದಿರ್ತಾರೆ. ಅಂದರೆ ರಾಜ್ಯವನ್ನು ಅಡವಿಟ್ಟು ಎಲ್ಲದನ್ನು ಕಳ್ಕೊಂಡು ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸಕ್ಕೆ ಬಂದಿರ್ತಾರೆ ಅಲ್ವಾ. ಆ ಸಮಯದಲ್ಲಿ ನೋಡಿ, ಇಲ್ಲಿ ಪಂಚಪಾಂಡವರಿಗೆ ಒಂದು ದೇವಾಲಯವನ್ನು ಕಟ್ಟಿಸಿದ್ದಾರೆ ಇದೇ ಬೆಟ್ಟದಲ್ಲಿ. ಇಲ್ಲಿ ನಾವು ನೋಡ್ಬೋದು 5 ಲಿಂಗಗಳನ್ನು, ಅಂದರೆ ಪಾಂಡವರ 5 ಲಿಂಗಗಳನ್ನು ನಾವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು 5 ಲಿಂಗಗಳು. ಪಾಂಡವರು ಸೀತಾದೇವಿ ಎಲ್ಲಿ ವನವಾಸವನ್ನು ಅನುಭವಿಸಿದ್ಲು ಅಂತ ಈ ಬೆಟ್ಟವನ್ನು ನೋಡೋದಕ್ಕೆ ಬಂದಾಗ ಇಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದುರ್ಯೋಧನನ ಲಿಂಗಗಳನ್ನು ಅವರ ಗುರುತಿಗಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ 5 ಲಿಂಗಗಳು ಪಾಂಡವರ ಲಿಂಗಗಳು ಅಂತ ಅಂದ್ಬಿಟ್ಟು ಹೆಸರಿದೆ. ಇದು ವಾಲ್ಮೀಕಿ ಆಶ್ರಮ. ಈ ಆಶ್ರಮದಲ್ಲಿ ಸೀತಾದೇವಿ ಲವಕುಶ ಮತ್ತು ಇಬ್ಬರಿಗೂ ಕೂಡ ಜನ್ಮವನ್ನು ನೀಡಿದ್ದು. ನೋಡಿ, ಈ ರೀತಿ ಚಿಕ್ಕದಾಗಿದೆ. ಇಲ್ಲಿ ಏನೋ ವಿಗ್ರಹ ಇದೆ. ವಾಲ್ಮೀಕಿ ಮಹರ್ಷಿಗಳು ಇದೇ ಜಾಗದಲ್ಲಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ವಾಲ್ಮೀಕಿ ವಿಗ್ರಹ ಕೂಡ ಕೆತ್ತಿದ್ದಾರೆ. ಇದೇ ಜಾಗದಲ್ಲಿ ಕೂತ್ಕೊಂಡು ರಾಮಾಯಣವನ್ನು ಬರೆದಿದ್ದು ಅಂತ ಹೇಳ್ತಾರೆ. ಇದು ಯಾವ ವಿಗ್ರಹ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಸಂಧಿಲಿ, ಇದೇ ಜಾಗದಲ್ಲಿ ಲವ ಮತ್ತು ಕುಶ ಇಬ್ಬರು ಕೂಡ ಹುಟ್ಟಿದ್ದು. ಲವ ಕುಶ ಇಬ್ರು ಕೂಡ ಇದೇ ಜಾಗದಲ್ಲಿ ಹುಟ್ಟಿದ್ದು. ಈ ಜಾಗದಲ್ಲಿ ಲವ ಕುಶ ಇಬ್ರು ಕೂಡ ಹುಟ್ಟಿದ್ದು. ನೋಡ್ತಾ ಇದ್ದೀರಲ್ಲ, ಇದೇ ಜಾಗ. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇಲ್ಲಿ ನೋಡಿ, ಇಲ್ಲಿ ದೀಪವನ್ನು ಇಟ್ಬಿಟ್ಟು ಸೀತಾದೇವಿ ಮಕ್ಕಳನ್ನು ಮಲಗಿಸ್ಬಿಟ್ಟು ಬಂದು
ಈ ದೀಪವನ್ನು ಹಚ್ಕೊಂಡು ಇದೇ ನೀರಲ್ಲಿ ಬಟ್ಟೆ ಒಗಿತಾ ಇದ್ರಂತೆ. ಹಾಗೆ ಮಕ್ಕಳಿಗೆ ಹಾಲನ್ನು ಕುಡಿಸೋದಕ್ಕೆ ಅಂದರೆ ಔಷಧಿಯನ್ನು ಏನೇ ಒಂದು ಔಷಧಿಯನ್ನು ಹಾಕೋದಕ್ಕೂ ಕೂಡ ನೋಡಿ ಇಲ್ಲಿದೆಯಲ್ಲ, ನಾವು ಏನಂತೀವಿ ಇದನ್ನು, ಒಳ್ಳೆ ಹಾಲು ಕುಡಿಸ್ತೀವಲ್ಲ ಚಿಕ್ಕ ಮಕ್ಕಳಿಗೆ, ಒಳ್ಳೆ ಇದರಲ್ಲಿ ಔಷಧಿಯನ್ನು ಹಾಕ್ತಾಯಿದ್ರಂತೆ. ನಮ್ಮ ಕಲಿಯುಗಕ್ಕೆ ಒಂದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಅದು ಹಾಗೆ ಉಳಿದಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ದೊಡ್ಡವರು. ನಾನೀಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಸೀತಾಮಾತೆ ಇದ್ದಂತಹ ಮನೆಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತಾಯಿ ಮನೆ ಅಂತ ಅಂದ್ಬಿಟ್ಟು, ಈ ಮನೆಯಲ್ಲೇ ಸೀತಾದೇವಿ ಇದ್ದಿದ್ದು. ಇಲ್ಲಿ 2 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಒಂದು ಲವ ಮತ್ತು ಕುಶ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ನಾವು, ಸೀತಾದೇವಿ ಅಡುಗೆ ಮಾಡ್ಕೊಳ್ತಾ ಇದ್ಲಲ್ಲ, ಆ ಪಾತ್ರೆಗಳನ್ನೆಲ್ಲ ಈ ರೀತಿಯಾಗಿ ಇಟ್ಟಿದ್ದಾರೆ. ಅದನ್ನು ಇಟ್ಟಿರೋದು ಯಾರು ಗೊತ್ತಾ? ನಮ್ಮ ಬಲಶಾಲಿ ಹನುಮ. ಈ ಕಲಿಯುಗದಲ್ಲಿ ಕಳ್ಳನ ಮಕ್ಕಳು ಎಲ್ಲ ಬಂದು ಕದ್ಕೊಂಡು ಹೋಗ್ಬಿಡ್ತಾರೆ, ಇತ್ತಾಳೆ ಎಲ್ಲ ಅಂತ ಅಂದ್ಬಿಟ್ಟು ಈ ಬಂಡೆಯನ್ನೇ ಉಲ್ಟಾ ಮಾಡಿ ಇಟ್ಬಿಟ್ಟಿದ್ದಾರೆ. ಆಂಜನೇಯ ಕೇಳಿಸ್ತಾ ಇರ್ಬೋದು, ಹಿತ್ತಾಳೆ ಸೌಂಡ್. ನೋಡಿ, ಇದೇ ಪಾತ್ರೆಗಳಲ್ಲಿ ಸೀತಾದೇವಿ ಅಡುಗೆ ಮಾಡ್ಕೊಳ್ತಾ ಇದ್ದಿದ್ದು. ಇದು ಸೀತಾದೇವಿ ಮನೆ. ಲಕ್ಷ್ಮಣ ತುಂಬ ಗರ್ಭಿಣಿಯಾದ ಸೀತಾಮಾತೆನ ಕರ್ಕೊಂಡು ಬಂದಾಗ ಸೀತಾಮಾತೆಗೆ ತುಂಬ ಬಾಯಾರಿಕೆ ಆಗಿರುತ್ತೆ. ಆ ಸಮಯದಲ್ಲಿ ನೀರು ಬೇಕು ಅಂತ ಲಕ್ಷ್ಮಣನಿಗೆ ಕೇಳಿದಾಗ ಲಕ್ಷ್ಮಣ ಗಂಗಾದೇವಿಗೆ ಕೈ ಮುಗಿದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ 2 ಬಂಡೆ ಒಂದೇ ಬಂಡೆ ಆಗಿರುತ್ತೆ. ಆಗ ಗಂಗಾಮಾತೆಗೆ ಕೈ ಮುಗಿದು ಬಾಣವನ್ನು ಬಿಟ್ಟಾಗ ಈ ರೀತಿಯಾಗಿ ಗಂಗೆಯಲ್ಲಿ ಉದ್ಭವಿಸಿದ್ಲು, ಗಂಗಾಮಾತೆ ಬಂದಳು ಅಂತ ಅಂದ್ಬಿಟ್ಟು ಇದಕ್ಕೆ ಹೆಸರಿದೆ. ಹಾಗೆ ಇದನ್ನು ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ. ಲಕ್ಷ್ಮಣ ಬಾಣವನ್ನು ಬಿಟ್ಟು ನೀರನ್ನು ತೆಗೆದಿದ್ದರಿಂದ ಲಕ್ಷ್ಮಣ ತೀರ್ಥ ಅನ್ನೋ ಹೆಸರು ಬಂತು. ನನಗನ್ಸೋ ಮಟ್ಟಿಗೆ ಕನ್ನಡದವ್ರಿಗಿಂತ ಇಲ್ಲಿಗೆ ತೆಲುಗಿನವರೇ ಜಾಸ್ತಿ ಬರ್ತಾವ್ರೆ. ಅಂದರೆ ಆಂಧ್ರದಿಂದ ತುಂಬ ಜನ ಬರ್ತಾರೆ ಈ ಬೆಟ್ಟವನ್ನು ನೋಡೋದಕ್ಕೆ ಅನಿಸುತ್ತೆ. ಬಂದಾಗ್ಲಿಂದ ಬರೀ ತೆಲುಗಲ್ಲೇ ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡೋದು ನನಗೂ ಸ್ವಲ್ಪ ಅರ್ಥ ಆಗುತ್ತೆ, ಹಂಗಾಗಿ ಆನ್ಸರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನ, ಸೀತಾ ಪಾರ್ವತಿ ದೇವಸ್ಥಾನ ಅಂತ ಅಂದ್ಬಿಟ್ಟು. ಈ ದೇವಸ್ಥಾನದ ಒಳಗಡೆ ಸೀತಾದೇವಿ ವಿಗ್ರಹ ಮಾತ್ರ ಇದೆ. ಅದ್ರ ಮುಂದೆಗಡೆನೇ ಸೀತಾದೇವಿ ಭೂಮಿ ಒಳಗಡೆ ಹೋಗಿರೋದು ಅಂತ ಅಂದ್ಬಿಟ್ಟು ಒಂದು ನಂಬಿಕೆ. ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ, ಅದಂತೂ ಒಂದು ನಂಬಿಕೆ ಇದೆ. ಅದನ್ನು ಕೂಡ ನೋಡೋಣ, ಒಳಗಡೆ ಹೋಗಿ ಬನ್ನಿ. ಪೂರ್ತಿ ಬೆಟ್ಟದ ಮೇಲ್ಗಡೆ ಬಂದರೆ ಈ ಥರ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಸೀತಾದೇವಿ ವಿಗ್ರಹ ಇದೆ. ನೋಡ್ತಾ ಇದ್ದೀರಲ್ಲ, ಅಮ್ಮನವರ ವಿಗ್ರಹದ ಮುಂದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾದ, ಅಲ್ಲೇ ಅವರು ಭೂಮಿ ಒಳಗಡೆ ಹೋಗಿದ್ದು ಅನ್ನೋ ನಂಬಿಕೆ ಇದೆ. ಆ ಜಾಗದಲ್ಲಿ ಅವರು ಸೀತಾದೇವಿ ಭೂಮಿ ಒಳಗಡೆ ಹೋಗಿದ್ದಂತೆ.
ಸೀತಾದೇವಿ ವನವಾಸ ಕರ್ಕೊಂಡ್ ಬರ್ತಾರಲ್ಲ, ಲಕ್ಷ್ಮಣ ಅವರು ಸೀತಾದೇವಿಯನ್ನ ಬಿಟ್ಟೋಗೋದಕ್ಕೆ ಬರ್ತಾರೆ. ಬಿಟ್ಟೋದಾಗ ಅವಾಗ ಸೀತಾದೇವಿ ವಾಲ್ಮೀಕಿ ಮಹರ್ಷಿ ಕೇಳ್ತಾರೆ, ನಾನು ಪುನಃ ರಾಮ ದರ್ಶನ ಪಡಿಬೇಕು ಅಂದ್ರೆ ಯಾವ ವ್ರತ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತ. ಆಗ ವಾಲ್ಮೀಕಿ ಮಹರ್ಷಿ ನೀನು ಪುನಃ ರಾಮ ದರ್ಶನ ಪಡಿಬೇಕು ಅಂದ್ರೆ ಗೌರಿ ರಥವನ್ನು ಮಾಡಿದ್ರೆ ನೀನು ಪುನಃ ರಾಮ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸೀತಾದೇವಿ ಪಾರ್ವತಿ ದೇವಿ ಇಟ್ಕೊಂಡು ಗೌರಿ ರಥವನ್ನು ಮಾಡಿದ್ದು ಅಂತ ಹೇಳ್ಬಿಟ್ಟು ಅವ್ರು 14 ವರ್ಷ ರಥ ಮಾಡಿರೋಕ್ಕೋಸ್ಕರ ಸೀತಾದೇವಿ ನಾನು ಪಾರ್ವತಿನ ಪ್ರತಿಷ್ಠೆ ಮಾಡಿಸ್ಬಿಟ್ಟು ನಾನು ಭೂಗರ್ಭಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಸೀತಾದೇವಿ ಪಾರ್ವತಿನ ಪ್ರತಿಷ್ಠೆ ಮಾಡಿಸ್ಬಿಟ್ಟು ಅವ್ರು ಭೂಗರ್ಭಕ್ಕೆ ಹೋಗಿರೋ ಜಾಗ ಇಲ್ಲಿ ಪಾದವಿದ್ಯಲ್ಲ, ಇಲ್ಲ ಭೂಮಿ ಒಳಗಡೆ ಹೋಗಿರೋ ಜಾಗ ಅಂತ. ಇದೇ ಜಾಗದಲ್ಲಿ ಭೂಮಿ ಒಳಗಡೆ ಹೋಗಿದ್ದು. ವನವಾಸ ಮಾಡಿದ್ದು ಸೀತಾದೇವಿ 14 ವರ್ಷ. ಇದೇ ಬೆಟ್ಟದಲ್ಲೇನೆ ಲವಕುಶ ಹುಟ್ಟಿದ್ದು ಕೂಡ. ಕೆಳಗಡೆ ಇದೆಯಲ್ಲ ಅದೆಲ್ಲ ಲವಕುಶ ಹುಟ್ಟಿದ್ದು ಆಡಿದ್ದು. ವಾಲ್ಮೀಕಾಶ್ರಮದಲ್ಲಿ ಲವಕುಶ ಜನ್ಮ ಆಗಿದೆ ಸರ್. ಹೌದಾ? ಮತ್ತೆ ಇದು ಲಕ್ಷ್ಮಣ ತೀರ್ಥ ಇದೆಯಲ್ಲ, ಅದು ಲಕ್ಷ್ಮಣ ತೀರ್ಥ ಅಂದ್ರೆ ಸೀತಾದೇವಿನ ಲಕ್ಷ್ಮಣ ಕರ್ಕೊಂಡ್ ದಂಡಕಾರಣ್ಯದಲ್ಲಿ ಬಿಡ್ತಾರಲ್ವಾ, ಅವಾಗ ಸೀತಾದೇವಿ ವಾಲ್ಮೀಕಿ ಮಹರ್ಷಿ ಕೇಳ್ತಾರೆ, ಲಕ್ಷ್ಮಣ ಈ ದಂಡಕಾರಣ್ಯದಲ್ಲಿ ಬಿಟ್ಟಿದೆಯಲ್ಲ, ಕುಡಿಯಕ್ಕೆ ನೀರಿಲ್ಲ, ಹೆಂಗಪ್ಪ ನನಗೆ ಜೀವನ ಮಾಡೋದು ಅಂತ ಕೇಳ್ತಾರೆ. ಆವಾಗ ಲಕ್ಷ್ಮಣ ಧನುಸ್ ಪ್ರಯೋಗ ಮಾಡಿ ನೀರು ಬಾಣ ಬಿಟ್ಟು ನೀರು ಉದ್ಭವ ಮಾಡಿರೋದು ಧನುಷ್ಕೋಟಿ ಅಂತ. ಮತ್ತೆ ಅಲ್ಲಿ ಒಂದು ದೀಪ ಕಾಣಿಸುತ್ತಲ್ಲ, ದೀಪ ಮತ್ತೆ ಲವಕುಶ ಜನ್ಮ ಆದಾಗ ಅವಾಗ ಸೀತಾದೇವಿ ರಾತ್ರಿ ಟೈಮಲ್ಲಿ ಹಣತೆ ದೀಪ ಇಟ್ಕೊಂಡು ಬಟ್ಟೆ ಒಗ್ದಿರ ಕುರುಡು ಬಟ್ಟೆಗಳು ಒಗ್ದಿರೋ ಜಾಗ. ಒಳ್ಳೆ ಇದೆಯಲ್ಲ, ಹಾಲು ಕುಡಿಸ್ತಾರಲ್ಲ, ಒಳ್ಳೆ ಮಕ್ಕಳಿಗೆ ಏನಾದ್ರು ಔಷಧಿ ಬೇಕು ಅಂದ್ರೆ ಕುಡಿಸ್ಬೇಕು ಅಂದ್ರೆ ಅದನ್ನ ಇದು ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ ಸೀತಾದೇವಿ ವಿಗ್ರಹ. ಈ ದೇವಸ್ಥಾನವನ್ನ ಸೀತಾ ಪಾರ್ವತಿ ದೇವಸ್ಥಾನ ಅಂತ ಕರೀತಾರೆ. ಪೂರ್ತಿ ಬೆಟ್ಟದ ಮೇಲ್ಗಡೆ ಬಂದ್ರೆ ಈ ದೇವಸ್ಥಾನ ಸಿಗುತ್ತೆ. ಈ ಜಾಗದಲ್ಲಿ ಅಮ್ಮನವರು ಅಂದ್ರೆ ಸೀತಾದೇವಿ ಭೂಮಿ ಒಳಗಡೆ ಹೋಗಿದ್ದು ಅನ್ನೋ ಮಾತಿದೆ. ನಾವು ಕನ್ನಡಿಗರೆಲ್ಲವೋ ವಿಶಾಲ ಹೃದಯದವರು. ಕನ್ನಡ ಭಾಷೆ ವಿಡಿಯೋಗಳಿಗಿಂತ ಬೇರೆ ಭಾಷೆ ವಿಡಿಯೋಗಳನ್ನು ನೋಡಿ ಅವರನ್ನು ಮಾತ್ರ ಮೇಲಕ್ಕೇರಿಸ್ತೀವಿ, ಕನ್ನಡದವ್ರನ್ನ ಕೆಳಗೆ ಇಳಿಸ್ತೀವಿ ಅಲ್ವಾ? ನಮ್ಮಂಥವ್ರ ವಿಡಿಯೋನು ಸ್ವಲ್ಪ ನೋಡ್ರಪ್ಪ, ಒಂದು ಲೈಕ್ ಮಾಡ್ರಪ್ಪ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒರಳು ಬಂಡೆ ಹಾಗಂತ ಇಲ್ಲಿ ಬರೆದಿದ್ದಾರೆ ನೋಡಿ, ಒರಳು ಬಂಡೆ ಅಂತ ಅಂದ್ಬಿಟ್ಟು ಬರೆದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಬಂಡೆಯನ್ನು ಒರಳು ಬಂಡೆ ಅಂತ ಕರೀತಾರೆ. ಇಲ್ಲಿ ಏನಕ್ಕಪ್ಪ ಇಷ್ಟೊಂದು ಜಾಗ ಇದೆ ಅಂದರೆ, ಈ ಬಂಡೆ ಏನಕ್ಕೆ ಈ ಥರ ಆಗಿದೆ ಅಂತಂದರೆ, ಸೀತಾದೇವಿಗೆ ಹೊಟ್ಟೆ ನೋವು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬಂದಿರುತ್ತೆ. ಆ ಸಮಯದಲ್ಲಿ ಸೀತಾಮಾತೆಗೆ ಹೊಟ್ಟೆ ನೋವು ತಡ್ಕೊಳಕ್ಕಾಗದೆ ಸ್ವಲ್ಪ ಹೊರಡ್ತಾರಂತೆ, ಆಗ ಬಂಡೆನೇ ಜಾಗ ಕೊಡುತ್ತಂತೆ. ಹಾಗಾಗಿ ಈ ಬಂಡೆ ಇದೇ ರೀತಿ ಅವಾಗಿಂದ ಇದೆ. ಈಗಲೂ ಕೂಡ ಈ ಬಂಡೆಯ ಮಧ್ಯದಲ್ಲಿ ಯಾರಾದರೂ ಗಾಳಿ ಸೋಂಕಾಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಏನೇ ಒಂದು ಕಾಯಿಲೆಗಳು ಬಂದಿದ್ರು ಕೂಡ ಬಂದು ಈ ಬಂಡೆ ಕೆಳಗಡೆ ಈ ರೀತಿಯಾಗಿ ನುಗ್ಗಿ ಹೋಗ್ತಾರೆ. ಅದು ಒಂದು ನಂಬಿಕೆ, ಇಲ್ಲಿ ಹುಷಾರಾಗ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಇಲ್ಲೂ ಕೂಡ ಬಂದು ಪೂಜೆಯನ್ನು ಮಾಡಿಕೊಂಡು ಹೋಗ್ತಾರೆ. ಈ ಬಂಡೆಯನ್ನು ಒರಳು ಬಂಡೆ ಅಂತ ಕರೀತಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಕ್ಕಳಾಗದೆ ಇರೋರು, ಮನೆ ಕಟ್ಟಬೇಕು ಅನ್ನೋರು, ಸೈಟ್ ತಗೋಬೇಕು ಅನ್ನೋರು, ಏನಾದರೂ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ಅಂದ್ಕೊಳ್ಳೋರು ಬಂದು ಈ ರೀತಿಯಾಗಿ ಕಲ್ಲುಗಳನ್ನು ಜೋಡಿಸಿ ಅವರು ಹೋಗ್ತಾರೆ. ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ. ಈ ಬೆಟ್ಟಕ್ಕೆ ಬಂದಾಗ ಕನ್ಫ್ಯೂಸ್ ಆಗ್ತಾರೆ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಇರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ? ಹಾಗಾಗಿ ಈ ಥರ ಆರೋ ಮಾರ್ಕ್ ಹಾಕಿರ್ತಾರೆ, ಅಲ್ಲಿ ಹಾಕಿದಾರಲ್ಲ ಆ ರೀತಿಯಾಗಿ ಆರೋ ಮಾರ್ಕ್ ಹಾಕಿರ್ತಾರೆ. ಆ ಆರೋ ಮಾರ್ಕ್ನ ನೋಡಿಕೊಂಡು ನಾವು ಹೋದರೆ ಪ್ರತಿಯೊಂದು ಪ್ಲೇಸ್ನ ಕೂಡ ನಾವು ನೋಡ್ಕೊಂಡು ಬರ್ಬೋದು. ಈ ಜಾಗದ ಹೆಸರು ಅಗ್ನಿತೀರ್ಥ. ಇಲ್ಲಿ ಬರ್ದಿದ್ದಾರೆ ನೋಡಿ, ಈ ಜಾಗದಲ್ಲೇ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದ್ದು. ಸೀತಾದೇವಿ ನೋಡ್ತಾ ಇದ್ದೀರಲ್ಲ, ಪ್ರವೇಶ ಮಾಡಿದ್ದು ನೋಡಿ. ಇಲ್ಲಿ ತಾವರೆ ಹೂವು ಕೂಡ ಇದೆ. ಇದು ಅಗ್ನಿತೀರ್ಥ ಅಂತ ಅಂದ್ಬಿಟ್ಟು
ಸೀತಾಮಾತೆ ಭೂಮಿಗೆ ಹೋದ್ಮೇಲೆ ಶ್ರೀರಾಮಚಂದ್ರ ಒಬ್ಬನೇ ಆಗ್ಬಿಡ್ತಾನೆ ಅಲ್ವಾ, ಹಾಗಾಗಿ ಇಲ್ಲಿ ಬಂದು ಶ್ರೀರಾಮಚಂದ್ರ ಧ್ಯಾನವನ್ನ ಮಾಡ್ತಾನಂತೆ. ಹಾಗಾಗಿ ಈ ಮಂದಿರವನ್ನ ಏಕಾಂತ ರಾಮಸ್ವಾಮಿ ಮಂದಿರ ಅಂತ ಕರೀತಾರೆ. ಬನ್ನಿ ಇದು ಕೂಡ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶಿವಲಿಂಗ ಇದೆ ಒಳಗಡೆ. ಸೀತಾಮಾತೆ ಭೂಮಿ ಒಳಗಡೆ ಹೋಗಿದ ತಕ್ಷಣ ಶ್ರೀರಾಮಚಂದ್ರ ಒಬ್ಬನೇ ಆಗ್ಬಿಡ್ತಾನೆ. ಹಾಗಾಗಿ ಶ್ರೀರಾಮಚಂದ್ರ ಬಂದು ಈ ಜಾಗದಲ್ಲಿ ತಪಸ್ಸನ್ನು ಮಾಡಿದ್ರಿಂದ ಈ ಜಾಗವನ್ನು ಶ್ರೀರಾಮಚಂದ್ರ ತಪಸ್ಸಿನ ಮಂದಿರ ಅಂತ ಕೂಡ ಕರೀತಾರೆ. ಇದರಲ್ಲಿ ನೋಡ್ತಾ ಇರ್ಬೋದು ನಾವು ಶಿವಲಿಂಗ ಮತ್ತು ಅದರ ಮುಂದೆ ನಂದಿ ಕೂಡ ಇದೆ. ನೋಡಿ ಇವರು ಕೂಡ ತೆಲುಗು ಮಾತಾಡ್ತಾರೆ. ಯಾವೂರ್ ಮೇದಿ? ಮಾದಿ ತಮ್ಮಲ್ಬಲ್ಲಿ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಲವಕುಶ ಮತ್ತೆ ಶ್ರೀರಾಮನಿಗೆ ಒಂದು ಕುದುರೆ ಸಲುವಾಗಿ ಜಗಳ ಅಂದರೆ ಯುದ್ಧ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಸೀತಾಮಾತೆ ಸಿಕ್ಕಾಪಟ್ಟೆ ಗೋಳಾಡ್ತಾ ಇರ್ತಾಳೆ. ಆವಾಗ ಎಲ್ಲಿ ಗೋಳಾಡ್ತಾ ಇದ್ಲು ಗೊತ್ತಾ? ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬಂಡೆ, ಬಿಸಿಲು ಕಾಣಿಸೋದಿಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬಂಡೆ ಮೇಲೆ ಕೂತ್ಕೊಂಡು ಸಿಕ್ಕಾಪಟ್ಟೆ ಅಳ್ತಾ ಇದ್ಲಂತೆ ಸೀತಾಮಾತೆ. ಹಾಗಾಗಿ ನೋಡಿ ಅಲ್ಲೆಲ್ಲ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಆ ಬಂಡೆ ಮೇಲೆ ಆ ಬ್ಲ್ಯಾಕ್ ಕಲರ್ ಇರೋದೆಲ್ಲ ಸೀತಾಮಾತೆ ಕಣ್ಣೀರು ಅಂತ ಹೇಳ್ತಾರೆ. ಅದು ಕರೆ ಹಾಗೇನೆ ಉಳಿದಿದೆ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಬೆಟ್ಟದ ಮೇಲ್ಗಡೆ ಬಂದರೆ ತುಂಬ ಚೆನ್ನಾಗಿರುವಂತಹ ವ್ಯೂ ಕಾಣಿಸುತ್ತೆ. ನೀವು ಕೂಡ ಬಂದು ಸೀತಾದೇವಿ ಬೆಟ್ಟವನ್ನು ಅಂದರೆ ಸೀತಾಮಾತೆಯ ದರ್ಶನವನ್ನು ಮಾಡಿಕೊಂಡು ಪುನೀತರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.